ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ನಾವು 36ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ತಥಾಪಿ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಂ ಕೀರ್ತಿಂ ಹರೇ ಸ್ವಾಂ ಸತ್ಕರ್ತುಂ ಗಿರಮನ್ಯಾಭಿಧಾಸತಿಂ. ಅನುವಾದ: ನನ್ನ ಅಸಾಮರ್ಥ್ಯದಲ್ಲಿಯೂ ನನ್ನ ಗುರುವಿನಿಂದ ಏನೇನು ಕೇಳಲು ಶಕ್ತನಾದೆನೋ ಮತ್ತು ಎಷ್ಟನ್ನು ತಿಳಿದುಕೊಂಡೆನೋ ಅವನ್ನು ಪರಿಶುದ್ಧವಾದ ಮಾತುಗಳಿಂದ ಭಗವಂತನ ಮಹಿಮೆಗಳ ವರ್ಣನೆಯ ರೂಪದಲ್ಲಿ ವರ್ಣಿಸುತ್ತಿದ್ದೇನೆ. ಏಕೆಂದರೆ ಹಾಗಲ್ಲವಾದರೆ ನನ್ನ ವಾಕ್ಶಕ್ತಿಯು ಕಳಂಕಿತವಾಗಿ ಉಳಿಯುವುದು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರನಿಗೆ ಮೈತ್ರೇಯ ಮುನಿಗಳು ಹೇಳ್ತಾರೆ, ಆ ಭಗವಂತನ ಅಂತರಂಗ ಶಕ್ತಿಯಿಂದ ವ್ಯಕ್ತವಾದಂತಹ ಅದ್ಭುತವಾದಂತಹ ಈ ರೂಪದ ದಿವ್ಯ ಕಾಲವನ್ನ, ಕರ್ಮವನ್ನ, ಶಕ್ತಿಯನ್ನ ಯಾರು ತಾನೇ ವರ್ಣನೆ ಮಾಡೋದಕ್ಕಾಗತ್ತೆ ಅಥವಾ ಅಳಿಯೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಅಸಾಮರ್ಥ್ಯದಲ್ಲಿಯೂ ಅಂದ್ರೆ ಏನು, ನಾನು ಸಮರ್ಥನೆ ಅಲ್ಲ, ಆದರೂ ಕೂಡ ನನ್ನ ಗುರುವಿನಿಂದ ನಾನು ಏನೇನು ಕೇಳೋದಕ್ಕೆ ನನಗೆ ಆಯಿತೋ, ಎಷ್ಟನ್ನು ನಾನು ಅರ್ಥ ಮಾಡಿಕೊಂಡೋ ಮತ್ತು ಅದನ್ನು ಪರಿಶುದ್ಧವಾದಂಥ ಮಾತುಗಳಿಂದ ನಾನು ಭಗವಂತನ ಮಹಿಮೆಯ ವರ್ಣನೆಯನ್ನು ಈ ರೂಪದಲ್ಲಿ ನಾನು ವರ್ಣನೆ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಯೋಗ್ಯತೆ ಇಲ್ಲ ಅಂತ ಗೊತ್ತು, ನಾನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನೋ ಅಷ್ಟರ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲ ಅಂತಂದರೆ ನನ್ನ ವಾಕ್ಶಕ್ತಿ ಇದೆಯಲ್ಲ ಅದು ಕಳಂಕಿತವಾಗಿ ಉಳಿಯುತ್ತೆ. ನೋಡಿ ಎಷ್ಟು ಒಳ್ಳೆ ವಿಚಾರ ಹೇಳಿದ್ದಾರೆ ಅಂತಂದರೆ, ಈಗ ನಾವು ನಮಗೇನು ಗೊತ್ತಿದೆಯೋ ಭಗವಂತನ ವಿಚಾರ ಧರ್ಮಗ್ರಂಥಗಳಲ್ಲಿರೋದು, ಅದನ್ನು ಯಾಕೆ 4 ಜನಕ್ಕೆ ಹೇಳಬೇಕು ಅಂತಂದರೆ ಅವರ ಉದ್ಧಾರನೂ ಆಗುತ್ತೆ ಅದರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಶ್ರೇಷ್ಠರಾಗಿ ಇಟ್ಕೊಳ್ಳೋದಕ್ಕೆ ನಾವು ಹೇಳಲೇಬೇಕು. ಯಾಕೆ ಅಂತಂದರೆ, ಹಾಗೆ ಹೇಳಲಿಲ್ಲ ಅಂತಂದರೆ ನಮಗೆ ಮಾತು ಅನ್ನೋದಿದೆಯಲ್ಲ ಅದು ಕೂಡ ಒಂದು ಶಕ್ತಿ, ವಾಕ್ಶಕ್ತಿ. ಅದನ್ನು ದೇವರ ಬಗ್ಗೆ ಹೇಳಲಿಲ್ಲ ಅಂತಂದರೆ ನಾವು ಬೇರೆ ಏನೋ ಒಂದು ಮಾತಾಡ್ತಾ ಕೂತ್ಕೊಳ್ತೀವಿ. ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದು ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟ ಮಾತುಗಳನ್ನು, ಅಂದರೆ ಅವ್ರು ಹಾಗೆ ಇವ್ರು ಹೀಗೆ ಅಂತ ಚಾಡಿ ಮಾತುಗಳಾಗಿರ್ಬೋದು. ಈ ರೀತಿ ಏನೋ ಒಂದು ಬೇರೆ ಒಂದು ಕೆಲಸದಲ್ಲಿ ಅದನ್ನು ತೊಡಗಿಸ್ತೀವಿ ಅಲ್ವಾ. ಆ ಒಂದು ವಾಕ್ಶಕ್ತಿ ನಮ್ಮಲ್ಲಿ ಇರೋದ್ರಿಂದ ಅದನ್ನು ಯಾವುದರಲ್ಲಾದರೂ ಒಂದರಲ್ಲಿ ಉಪಯೋಗಿಸ್ತೀವಿ. ಸೊ ಹೀಗೆ ಭಗವಂತನ ವಿಷಯದಲ್ಲಿ ಉಪಯೋಗಿಸಿದಾಗ ಅದು ಕಳಂಕಿತವಾಗೋದಿಲ್ಲ, ಅದು ಶುದ್ಧವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಅರ್ಥ. ನಮ್ಮಲ್ಲಿರುವಂಥ ಪ್ರತಿಯೊಂದು ಇಂದ್ರಿಯಗಳನ್ನು, ಅದರ ಶಕ್ತಿಗಳನ್ನು ನಾವು ಭಗವಂತನ ಕೆಲಸಗಳಿಗೆ ಅಥವಾ ನಾವು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಏನು ಬೇಕೋ ಅಂಥ ಕೆಲಸಗಳಿಗೆ ಉಪಯೋಗಿಸ್ಬೇಕು ಅಂತ ಇಲ್ಲಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬದ್ಧಾತ್ಮನ ಶುದ್ಧೀಕರಣಕ್ಕಾಗಿ ಅವಶ್ಯವಾದುದು ಅವನ ಪ್ರಜ್ಞೆಯ ಶುದ್ಧೀಕರಣ. ಪ್ರಜ್ಞೆಯ ಉಪಸ್ಥಿತಿಯಿಂದ ದಿವ್ಯಾತ್ಮನ ಉಪಸ್ಥಿತಿಯು ಪ್ರಮಾಣಿತವಾಗುತ್ತದೆ. ದೇಹದಿಂದ ಪ್ರಜ್ಞೆ ಹೋದ ಕೂಡಲೇ ಭೌತ ಶರೀರವು ನಿಷ್ಕ್ರಿಯವಾಗುವುದು. ಆದುದರಿಂದ ಪ್ರಜ್ಞೆಯು ಚಟುವಟಿಕೆಗಳ ಮೂಲಕ ಅರಿವಿಗೆ ಬರುತ್ತದೆ. ನೋಡಿ ಏನು ಅರ್ಥ ಅಂದರೆ, ಈಗ ಬದ್ಧಾತ್ಮನ ಶುದ್ಧೀಕರಣ ಅನ್ನೋದು ತುಂಬ ಅವಶ್ಯಕವಾಗಿರೋದು ಯಾವುದು ಅಂತಂದರೆ ನಮ್ಮ ಪ್ರಜ್ಞೆಯ ಶುದ್ಧೀಕರಣ. ನಮ್ಮ ಪ್ರಜ್ಞೆ ಏನಿದೆಯೋ, ನಾವು ಮಾಡುವಂಥ ಕೆಲಸಗಳೇನಿದೆಯೋ, ನಾವು ಯೋಚನೆ ಮಾಡೋದೇನಿದೆಯೋ ಅದೆಲ್ಲ ಶುದ್ಧಿ ಆಗ್ತಾ ಬರಬೇಕು. ಇದನ್ನು ಪ್ರಜ್ಞೆಯ ಶುದ್ಧೀಕರಣ ಅಂತ ಹೇಳೋದು. ಆಗ ನಮ್ಮ ಬದ್ಧತೆ ಅನ್ನೋದೇನಿದೆಯೋ ಅದು ಶುದ್ಧಿ ಆಗ್ತಾ ಬರುತ್ತೆ. ಈಗ ನಮ್ಮಲ್ಲಿ ಪ್ರಜ್ಞೆ ಇದೆ ಅನ್ನೋದು ಗೊತ್ತಾಗುತ್ತಲ್ಲ, ಅದೇ ಆ ದಿವ್ಯಾತ್ಮ ಅದರಲ್ಲಿ ಇದೆ ಅಂತ ಅರ್ಥ. ಈಗ ಈ ಒಂದು ದೇಹದಿಂದ ಆ ಪ್ರಜ್ಞೆನೇ ಹೊರಟೋಯ್ತು ಅಂದರೆ, ಆತ್ಮ ಹೊರಟೋಯ್ತು ಅಂತಂದರೆ ಈ ಭೌತ ಶರೀರ ಏನಾಗುತ್ತೆ? ನಿಷ್ಕ್ರಿಯ, ಏನೂ ಕೆಲಸ ಮಾಡೋದಿಲ್ಲ, ಸತ್ತೋಯ್ತು ಅಂತ ಹೇಳ್ತೀವಿ. ಅಂದರೆ ಆತ್ಮ ಶರೀರದಿಂದ ಹೊರಗಡೆ ಹೋಯ್ತು ಅಂತಂದರೆ ಅದನ್ನು ಸತ್ತೋಯ್ತು ಅಂತ ಹೇಳೋದು. ಅದಕ್ಕೋಸ್ಕರನೇ ಪ್ರಜ್ಞೆ ಅನ್ನೋದು ಈ ಶರೀರದಲ್ಲಿ ನಡೆಯುವ ಚಟುವಟಿಕೆಗಳ ಮೂಲಕ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಆತ್ಮ ಇದೆ. ಜೀವ, ಆತ್ಮ, ಪ್ರಜ್ಞೆ ಇದೆಲ್ಲ ಒಂದಕ್ಕೆ ಹೇಳುವಂಥದ್ದು. ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಬೇರೆ ಬೇರೆ ರೀತಿ ಅದನ್ನು ಹೇಳ್ತೀವಿ, ಆಯಿತಾ. ಪ್ರಜ್ಞೆಯು ನಿಷ್ಕ್ರಿಯ ಸ್ಥಿತಿಯಲ್ಲಿಯೂ ಇರಬಲ್ಲದೆಂದು ಅನುಭವ ಗಮ್ಯ ದಾರ್ಶನಿಕರು ಮುಂದಿಡುವ ಅಭಿಪ್ರಾಯವು ಅವರ ಅನುಭವ ದಾರಿದ್ರ್ಯದ ಚಿಹ್ನೆಯಾಗಿದೆ.
ಯಾವನೊಬ್ಬನು ಶುದ್ಧ ಪ್ರಜ್ಞೆಯ ಚಟುವಟಿಕೆಗಳನ್ನು ನಿಲ್ಲಿಸಿ ಕಳಂಕಿತನಾಗಬಾರದು. ಅಂದರೆ ಅರ್ಥ ಏನು? ಈ ಪ್ರಜ್ಞೆ ಅನ್ನೋದು ನಿಷ್ಕ್ರಿಯ ಸ್ಥಿತಿಯಲ್ಲೂ ಇರುತ್ತೆ. ಅಂದರೆ ಇಲ್ಲಿ ನಾವು ಆ ದೇಹದಲ್ಲಿ ಆತ್ಮ ಇದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಅದು ಒಂದು ಕ್ರಿಯೆಯನ್ನು ನಡೆಸ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಅಂತ. ಆದರೆ ಕೆಲವು ದಾರ್ಶನಿಕರು ಏನು ಹೇಳ್ತಾರೆ ಅಂತಂದರೆ, ಅದನ್ನು ನಿಷ್ಕ್ರಿಯೆಗೊಳಿಸಿ ಕೂಡ ನಾವು ಇರೋದಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಆ ರೀತಿ ಮಾಡಬಾರ್ದು ಅಂತಂದರೆ, ಯಾವಾಗ ನಾವು ಚಟುವಟಿಕೆಗಳನ್ನು ಮಾಡೋದಿಲ್ವೋ ಅಂದರೆ ಏನು? ಶುದ್ಧ ಪ್ರಜ್ಞೆಯ ಚಟುವಟಿಕೆಗಳು. ಈಗ ಆತ್ಮ ಸಾಕ್ಷಾತ್ಕಾರವಾಗಿರೋರು ಅವರು ಶುದ್ಧತೆಯಲ್ಲಿರ್ತಾರೆ. ಅವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅವ್ರ ಮನಸ್ಸು ಈ ಕಡೆ ಆ ಕಡೆ ಓಡೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಶುದ್ಧ ಪ್ರಜ್ಞೆಯ ಚಟುವಟಿಕೆಗಳನ್ನು ಯಾವತ್ತೂ ನಿಲ್ಲಿಸಬಾರ್ದು, ಇಲ್ಲಾಂದರೆ ಕಳಂಕಿತರಾಗಬಹುದು ಅಂತ ಒಂದು ಸಂದರ್ಭ ಬರುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಶುದ್ಧ ಪ್ರಜ್ಞೆಯ ಚಟುವಟಿಕೆಗಳನ್ನು ನಿಲ್ಲಿಸಿದರೆ ನಿಶ್ಚಯವಾಗಿಯೂ ಪ್ರಜ್ಞೆಯ ಜೀವಶಕ್ತಿಯು ಅನ್ಯ ಕಾರ್ಯದಲ್ಲಿ ಉದ್ಯುಕ್ತವಾಗುವುದು. ಏಕೆಂದರೆ ಪ್ರಜ್ಞೆಯು ಕ್ರಿಯಾಹೀನವಾದರೆ ಅದಕ್ಕೆ ಅಸ್ತಿತ್ವವೇ ಇರದು. ಒಂದು ಕ್ಷಣವಾದರೂ ಪ್ರಜ್ಞೆಯು ಸುಮ್ಮನಿರದು. ದೇಹವು ಕೆಲಸ ಮಾಡದೇ ಇದ್ದಾಗ ಪ್ರಜ್ಞೆಯು ಕನಸುಗಳ ರೂಪದಲ್ಲಿ ಕೆಲಸ ಮಾಡುವುದು. ಪ್ರಜ್ಞಾಶೂನ್ಯತೆಯು ಕೃತಕವಾದದ್ದು. ಬಾಹ್ಯ ಪ್ರೇರಣೆಯ ಸಹಾಯದಿಂದ ಅದು ಸ್ವಲ್ಪ ಹೊತ್ತು ಸುಮ್ಮನಿರುವುದು. ಔಷಧಿಯ ಅಮಲು ಕೊನೆಯಾದೊಡನೆಯೇ ಅಥವಾ ಎಚ್ಚರವಾದೊಡನೆ ಪ್ರಜ್ಞೆಯು ಪುನಃ ಶ್ರದ್ಧೆಯಿಂದ ಕಾರ್ಯಕ್ಕೆ ತೊಡಗುವುದು. ನೋಡಿ, ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ಶುದ್ಧ ಕೆಲಸಗಳಲ್ಲಿ ತೊಡಗಲಿಲ್ಲ ಅಂತಂದರೆ ನಮ್ಮ ಪ್ರಜ್ಞೆ ಅನ್ನೋದು ಆ ಜೀವಶಕ್ತಿ ಏನು ಮಾಡುತ್ತೆ ಅಂದರೆ ಬೇರೆ ಕೆಲಸಗಳಲ್ಲಿ ತೊಡಗುತ್ತೆ. ಅದಕ್ಕೆ ಈ ಕೆಲಸನೇ ಮಾಡು ಅಂತ ನಾವು ಭಗವಂತನ ಕೆಲಸಗಳನ್ನು ಕೊಟ್ಟಾಗ ಅದನ್ನೇ ಮಾಡ್ಕೊಂಡಿರುತ್ತೆ. ಅದನ್ನು ನಿಲ್ಲಿಸಿ ನಾನು ಸುಮ್ಮನೆ ಇರ್ತೀನಿ ಅಂದರೆ ಆ ಒಂದು ಪ್ರಜ್ಞೆ ಏನು ಮಾಡುತ್ತೆ, ಬೇರೆ ಇನ್ನೇನೋ ಕೆಲಸ ಮಾಡೋಕ್ಕೆ ಹೋಗುತ್ತೆ. ಯಾಕೆ? ಒಂದು ಕ್ಷಣ ಕೂಡ ಅದು ಸುಮ್ಮನೆ ಇರೋದಿಲ್ಲ. ದೇಹ ಕೆಲಸ ಮಾಡ್ತಾ ಇದ್ದಾಗ, ನಮ್ಮ ಇಂದ್ರಿಯಗಳ ಮೂಲಕ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಾಗ ಅದು ಸುಮ್ಮನೆ ಇರುತ್ತೆ. ಆ ಕೆಲಸವನ್ನು ನಿಲ್ಲಿಸಿದ್ವಿ ಅಂತಂದರೆ, ಅಂದರೆ ಈಗ ಶರೀರ ಮಲ್ಕೊಂಬಿಡ್ತೀವಿ ಅಂತ ಇಟ್ಕೊಳ್ಳಿ, ಆವಾಗ ನಮ್ಮ ದೇಹ ಏನೂ ಕೆಲಸ ಮಾಡ್ತಾ ಇರಲ್ಲ. ಆಗೇನು ಮಾಡುತ್ತೆ, ಕನಸಿನ ರೂಪದಲ್ಲಿ ಅದು ಕೆಲಸ ಮಾಡುತ್ತೆ. ಆಯಿತಾ? ಆ ಪ್ರಜ್ಞಾಶೂನ್ಯತೆ ಅನ್ನೋದು ಕೃತಕವಾಗಿರುವಂಥದ್ದು ಅಂತ ಹೇಳುತ್ತೆ. ಈಗ ನಮಗೆ ಹೊರಗಡೆಯಿಂದ ಏನಾದರೂ ನೋಡ್ತೀವಿ, ಅಥವಾ ಪ್ರಜ್ಞೆನೇ ಇರಲಿಲ್ಲಪ್ಪ ನಾನು ಆ ಫಿಲಮಲ್ಲೇ ಮುಳುಗೋಗಿದ್ದೆ ಅಂತ ಹೇಳ್ತೀವಲ್ವಾ, ಅಂದರೆ ಅದು ಏನೋ ಒಂದು ಸ್ವಲ್ಪ ಹೊತ್ತು ಹಂಗಿರ್ಬೋದು, ಹೊರಗಡೆಯ ಪ್ರೇರಣೆಯಿಂದ ಅದು ಒಂದು ಸ್ವಲ್ಪ ಹೊತ್ತು ಹಾಗಿರ್ಬೋದು. ಆದರೆ ಇಲ್ಲೊಂದು ಎಕ್ಸಾಂಪಲ್ಲು ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ. ಈಗ ಒಂದು ಔಷಧಿ ಅಮಲು ನಮಗೆ ಬಂದಿರುತ್ತೆ, ಔಷಧಿ ಕುಡಿತೀವಿ, ಅದರಿಂದ ಒಂದು ಮತ್ತೇರಿರುತ್ತೆ, ಅಮಲಿರುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಿರೋದಿಲ್ಲ. ಆದರೆ ನಮಗೆ ಅದರಿಂದ ಎಚ್ಚರ ಆಗಿದ ತಕ್ಷಣ ಏನು ಮಾಡುತ್ತೆ, ಮತ್ತೆ ನಾವು ಹೇಗೆ ನಮ್ಮ ಕೆಲಸಗಳಲ್ಲಿ ತೊಡಗ್ತೀವೋ ಅದೇ ರೀತಿ ಆ ಪ್ರಜ್ಞೆ ಮತ್ತೆ ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಪ್ರಜ್ಞಾಹೀನತೆ ಅನ್ನೋದು ಕೆಲವೊಂದು ಕ್ಷಣಗಳ ಮಟ್ಟಿಗೆ ಇರುತ್ತಷ್ಟೇನೆ ಅಂತ ಹೇಳ್ತಾ ಇದ್ದಾರೆ. ತಮಗೆ ಭಗವಂತನ ಅಪರಿಮಿತ ಮಹಿಮೆಗಳನ್ನು ಸರಿಯಾಗಿ ವರ್ಣಿಸುವ ಸಾಮರ್ಥ್ಯವಿಲ್ಲದಿದ್ದರೂ ಕಲುಷಿತ ಪ್ರಜ್ಞೆಯ ಚಟುವಟಿಕೆಗಳನ್ನು ನಿವಾರಿಸುವುದಕ್ಕಾಗಿ ತಾವು ಅವನ್ನು ವರ್ಣಿಸುತ್ತಿರುವುದು ಎಂಬುದು ಮೈತ್ರೇಯರ ಹೇಳಿಕೆಯಾಗಿರುತ್ತದೆ. ಭಗವಂತನ ಈ ಮಹಿಮಾ ವರ್ಣನೆಯು ಸಂಶೋಧನೆಯ ಒಂದು ಫಲಿತಾಂಶವಲ್ಲ, ಆದರೆ ಗುರುಗಳ ಅಧಿಕೃತ ಬೋಧನೆಯನ್ನು ವಿನೀತ ಭಾವದಿಂದ ಕೇಳಿದುದರ ಫಲಿತಾಂಶವಾಗಿದೆ. ಗುರುವಿನಿಂದ ಕೇಳಿದುದೆಲ್ಲವನ್ನೂ ಪುನರುಚ್ಚಾರ ಮಾಡುವುದು ಕೂಡ ಸಾಧ್ಯವಾಗದು, ಆದರೆ ಪ್ರಾಮಾಣಿಕವಾದ ಸ್ವಪ್ರಯತ್ನದಿಂದ ಸಾಧ್ಯವಾದಷ್ಟನ್ನೂ ವಿವರಿಸಬಹುದು. ನೋಡಿ, ಇಲ್ಲಿ ತಾವು ಯಾಕೆ ಇದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದಾರಲ್ಲ. ಅಂದರೆ ನನಗೆ ಭಗವಂತನ ಅಪರಿಮಿತ ಮಹಿಮೆಗಳನ್ನು ಸರಿಯಾಗಿ ವರ್ಣನೆ ಮಾಡೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅಂತಂದರೂ ಕೂಡ ಕಲುಷಿತ ಪ್ರಜ್ಞೆ ಅಂದರೆ ನನಗೆ ಬೇರೆ ಯಾವುದೋ ಕೆಟ್ಟ ವಿಚಾರಗಳು, ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಒಂದು ಮನಸ್ಸು ಬರಬಾರ್ದು ಅನ್ನೋದಕ್ಕೋಸ್ಕರ, ಅಂಥ ಚಟುವಟಿಕೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಾನಿದನ್ನು ವರ್ಣನೆ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಮೈತ್ರೇಯರು ಹೇಳ್ತಾ ಇದ್ದಾರೆ. ಆಯಿತಾ? ಈಗ ನೋಡಿ, ಅಂಥ ಮಹಾತ್ಮರೇ ತಮ್ಮ ಮನಸ್ಸು ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಡುತ್ತೋ ಅಂತ ಭಗವಂತನ ವಿಚಾರದಲ್ಲಿ ಅದನ್ನು ತೊಡಗಿಸಿರ್ತಾರೆ. ಅದಕ್ಕೋಸ್ಕರನೇ ನಾನು ಮತ್ತೆ ಹೇಳ್ತಾ ಇರ್ತೀನಿ, 3 ಹೊತ್ತು ಕೂಡ ನಾವು ಭಗವಂತನ ವಿಚಾರಗಳಲ್ಲಿ ಮುಳುಗಿರಬೇಕು. ಆಗ ಮಾತ್ರನೇ ನಮ್ಮಿಂದ ಯಾವುದೇ ತಪ್ಪು ನಡೆಯೋದಿಲ್ಲ. ಇಲ್ಲ ಅಂತಂದರೆ ನಮ್ಮ ಮನಸ್ಸು ಐಹಿಕದಲ್ಲಿ ಮುಳುಗೋದಕ್ಕೆ ರೆಡಿಯಾಗಿರುತ್ತೆ. ಯಾಕಂದರೆ ಅದರಲ್ಲಿ ಆಸಕ್ತಿ ಜಾಸ್ತಿ, ಅದರಲ್ಲೇ ಇರ್ತೀವಲ್ವಾ. ಸೊ ಅದಕ್ಕೆ ನಾವು ಬೆಳಗಿನ ಜಾವ
ಮಧ್ಯಾಹ್ನ ಮತ್ತು ಸಾಯಂಕಾಲ ಮಲಗಕ್ಕೆ ಮುಂಚೆ 4 ಸಮಯಗಳಲ್ಲೂ ಕೂಡ ಆ ಭಗವಂತನ ವಿಚಾರವನ್ನು ಒಂದು 10 ನಿಮಿಷ ಕೂತ್ಕೊಂಡು ಕೇಳಿ ಅದ್ರ ಬಗ್ಗೆ ನಾವು ಸ್ವಲ್ಪ ಮನಸ್ಸಲ್ಲಿ ಮೆಲುಕು ಹಾಕ್ತಾ ಇದ್ರೆ ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ. ಇಲ್ಲಿ ಭಗವಂತನ ವಿಚಾರವನ್ನು ನಾನು ಹೇಳ್ತಾ ಇರೋದು ನನ್ನ ಪ್ರಜ್ಞೆಯ ಚಟುವಟಿಕೆಗಳನ್ನು ಕಲುಷಿತವಾಗಬಾರದು ಅನ್ನೋದಕ್ಕೋಸ್ಕರ. ಭಗವಂತನ ಮಹಿಮಾ ವರ್ಣನೆ ಅನ್ನೋದು ಸಂಶೋಧನೆಯಿಂದ ಬಂದಿದ್ದಲ್ಲ. ಈಗ ಗುರುಗಳು ಹೇಳಿರ್ತಾರಲ್ಲ, ಅದರಿಂದ ಅವರಿಂದ ವಿನೀತ ಭಾವದಿಂದ ನಾನು ಕೇಳಿಸ್ಕೊಂಡಿದ್ದರ ಒಂದು ಫಲಿತಾಂಶ ಅಂತ ಹೇಳ್ತಾ ಇದ್ದಾರೆ. ಈಗ ಗುರುಗಳು ಏನು ಬೋಧನೆ ಮಾಡಿದಾರೋ ಅದನ್ನೆಲ್ಲ ಹಾಗೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ಯೋಗ್ಯತೆ ನಮ್ಮಲ್ಲಿರೋದಿಲ್ಲ. ಆದರೆ ನನ್ನ ಸ್ವಪ್ರಯತ್ನದಿಂದ ನನಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿರುತ್ತೋ, ನನಗೇನು ಅನಿಸಿರುತ್ತೋ ಅದನ್ನಾದರೂ ನಾವು ವಿವರಣೆ ಮಾಡ್ಬೋದಲ್ವಾ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಹಾಗಂತ ಸುಮ್ಮನೆನೂ ಇರಬಾರ್ದು, ನಮಗೆ ಗೊತ್ತಿರೋಷ್ಟು ನಾವು ಹೇಳಬಹುದು ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಭಗವಂತನ ಮಹಿಮೆಗಳನ್ನು ಪರಿಪೂರ್ಣವಾಗಿ ವಿವರಿಸಲಾಯಿತೋ ಇಲ್ಲವೋ ಎಂಬುದು ಮುಖ್ಯವಲ್ಲ. ಭಗವಂತನ ದಿವ್ಯ ಮಹಿಮೆಯಲ್ಲಿ ತನ್ನ ಶಾರೀರಿಕ, ಮಾನಸಿಕ ಮತ್ತು ವಾಚಕ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳಲು ವ್ಯಕ್ತಿಯು ಯತ್ನಿಸಬೇಕು. ಅಲ್ಲವಾದರೆ ಅಂತಹ ಕಾರ್ಯಗಳು ಕಳಂಕಿತವಾಗಿ ಮತ್ತು ಮಲಿನವಾಗಿ ಉಳಿಯುತ್ತವೆ. ನೋಡಿದ್ರ, ಇಲ್ಲಿ ಗುರುಗಳು ನಮಗೆ ಒಂದು ಧೈರ್ಯವನ್ನು ಕೊಡ್ತಾ ಇದ್ದಾರೆ. ನೀನು ಹೇಳು, ಏನೂ ತೊಂದರೆ ಇಲ್ಲ. ಯಾಕೆ ಅಂತಂದರೆ ಭಗವಂತನ ಮಹಿಮೆಗಳನ್ನು ಪೂರ್ತಿಯಾಗಿ ವಿವರಿಸಿದಿನಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ. ಭಗವಂತನ ಮಹಿಮೆಯಲ್ಲಿ ನಿನ್ನ ಶರೀರವನ್ನು, ಮನಸ್ಸನ್ನು, ವಾಚಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇದೆಯಲ್ಲ. ಈಗ ಒಂದು ವಿಷಯವನ್ನು ಹೇಳಬೇಕು ಅಂತಂದರೆ ನಮ್ಮ ಶರೀರನೂ ಅಲ್ಲಿರಬೇಕು, ಮಾನಸಿಕವಾಗೂ ನಾನು ಅಲ್ಲಿರಬೇಕು, ನನ್ನ ಮಾತಿನ ಮುಖಾಂತರ ಕೂಡ ಅದನ್ನು ಹೇಳಬೇಕು. ಎಲ್ಲವನ್ನೂ ಕೂಡ ನಾನು ಅದರಲ್ಲಿ ತೊಡಗಿಸ್ತೀನಿ. ಆ ರೀತಿ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅಂಥ ಕಾರ್ಯಗಳು ಕಳಂಕಿತವಾಗುತ್ತೆ ಮತ್ತು ಮಲಿನವಾಗಿ ಉಳಿಯುತ್ತೆ. ಈಗ ನಾವು ಸತ್ಸಂಗದಲ್ಲಿ ಇದನ್ನು ಹೇಳೋದು ಕೇಳೋದು ಮಾಡಲಿಲ್ಲ ಅಂತಂದರೆ ಆ ಸಮಯವನ್ನು ಬೇರೆ ಇನ್ಯಾವುದೋ ಐಹಿಕ ಕಾರ್ಯಗಳಲ್ಲಿ ತೊಡಗಿಸಿರ್ತೀವಿ ಅಲ್ವಾ. ಅಲ್ಲಿ ಎಂಥ ಜನಗಳು ಬರ್ತಾರೋ, ಅವ್ರು ಹೇಳೋ ಮಾತುಗಳು ಎಂಥದ್ದಿರುತ್ತೋ ಅದರಿಂದ ಎಲ್ಲ ಏನಾಗುತ್ತೆ, ನಮ್ಮ ಕಾರ್ಯಗಳು ಕಳಂಕಿತವೂ ಆಗಬಹುದು, ಮಲಿನವೂ ಆಗಬಹುದು. ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಮನಸ್ಸನ್ನೂ ಮಾತನ್ನೂ ಭಗವತ್ ಸೇವೆಯಲ್ಲಿ ತೊಡಗಿಸುವ ವಿಧಾನದಿಂದ ಮಾತ್ರ ಬದ್ಧಾತ್ಮನ ಅಸ್ತಿತ್ವವು ಪರಿಶುದ್ಧವಾಗುವುದು. ವೈಷ್ಣವ ಪಂಥದ ತ್ರಿದಂಡಿ ಸನ್ಯಾಸಿಯು ಪರಮ ಪುರುಷನಲ್ಲಿ ಒಂದಾಗುವ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಾನೆ. ಭಗವಂತನು ಪರಮನಾದುದರಿಂದ ಅವನಿಗೂ ಅವನ ಮಹಿಮೆಗಳಿಗೂ ವ್ಯತ್ಯಾಸವಿಲ್ಲ. ವೈಷ್ಣವ ಸನ್ಯಾಸಿಯು ಮಂತ್ರವಾಗಿ ಪಠಿಸುವ ಭಗವನ್ ಮಹಿಮೆಗಳು ಸ್ವತಃ ಭಗವನಷ್ಟೇ ಸತ್ವವುಳ್ಳದ್ದಾಗಿವೆ ಮತ್ತು ಈ ರೀತಿಯಲ್ಲಿ ಭಗವಂತನ ಮಹಿಮೆಗಳನ್ನು ಹೇಳುವಾಗ ತಾವು ನಿತ್ಯವೂ ದಿವ್ಯ ರೀತಿಯ ದಾಸನಾಗಿದ್ದರೂ ದಿವ್ಯಾನುಭೂತಿಯಿಂದ ಭಗವಂತನಲ್ಲಿ ಒಂದಾಗುತ್ತಾನೆ. ಏಕಕಾಲಿಕವಾಗಿ ಭಕ್ತನು ಭಿನ್ನ ಮತ್ತು ಅಭಿನ್ನ ಸ್ಥಿತಿಗೊಳ್ಳುವುದು ಅವನನ್ನು ನಿತ್ಯ ಶುದ್ಧನನ್ನಾಗಿ ಮಾಡುತ್ತವೆ. ಹೀಗೆ ಅವನ ಬದುಕು ಸಂಪೂರ್ಣ ಯಶಸ್ವಿಯಾಗುವುದು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ಮನಸ್ಸನ್ನು ಮತ್ತು ನಮ್ಮ ಮಾತನ್ನು ಕೂಡ ಭಗವತ್ ಸೇವೆಯಲ್ಲಿ ತೊಡಗಿಸೋದು. ಅಂದರೆ ನಾವು ತಿಳ್ಕೊಂಡು ಬೇರೆಯವ್ರಿಗೂ ಅದನ್ನು ಹೇಳ್ತೀವಲ್ವ, ಆಗ ಇದೆರಡೂ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾ ಇದ್ದಾಗ ನಮ್ಮ ಬದ್ಧಾತ್ಮನ ಅಸ್ತಿತ್ವ ಅನ್ನೋದು ಏನಿದೆಯೋ ಅದು ಪರಿಶುದ್ಧವಾಗುತ್ತೆ. ಈಗ ನಾವು ಬದ್ಧ ಸ್ಥಿತಿಯಲ್ಲಿರೋದಲ್ವಾ, ಅದನ್ನು ಪರಿಶುದ್ಧಗೊಳಿಸ್ಕೊಳ್ಳೋದಕ್ಕಿರುವಂಥ ದಾರಿ ಇದು. ಈಗ ವೈಷ್ಣವ ಪಂಥ ಇದೆಯಲ್ಲ, ಅದರಲ್ಲಿ ತ್ರಿದಂಡಿ ಸನ್ಯಾಸಿ ಅಂದರೆ 3 ದಂಡಗಳನ್ನು ಹಿಡ್ಕೊಳ್ತಾರಲ್ಲ, ಅವರು ಭಗವಂತನಲ್ಲಿ ಒಂದಾಗುವಂತಹ ಪ್ರತಿಜ್ಞೆಯನ್ನು ಮಾಡ್ಕೊಳ್ತಾನಂತೆ. ಆ ಭಗವಂತ ಪರಮನಾಗಿರೋದ್ರಿಂದ ಅವನಿಗೂ ಮತ್ತು ಅವನ ಮಹಿಮೆಗಳು, ಅಂದರೆ ಭಗವಂತ ಸ್ವಯಂ ನಮ್ಮ ಮುಂದೆ, ಅರ್ಜುನನ ಮುಂದೆ ಕೃಷ್ಣ ಇದ್ನಲ್ಲ ಹಾಗೇ ಇರಬೇಕು ಅಂತೇನಿಲ್ಲ. ಅವನು ಹೇಳಿರುವಂಥ ವಾಕ್ಯಗಳಿದೆಯಲ್ಲ ಅದು ಕೂಡ ಅದೇ. ಆಮೇಲೆ ಭಗವಂತನ ಲೀಲೆಗಳು ನಡೆಸಿರ್ತಾನಲ್ಲ ಅದು ಕೂಡ ಭಗವಂತನಷ್ಟೇ ಸತ್ಯ, ಅವನೇ ಇದ್ದಾಗೆ ಲೆಕ್ಕ. ಈ ರೀತಿ ಭಕ್ತ ಭಗವಂತನ ಮಹಿಮೆಗಳನ್ನು ಹೇಳ್ತಾ ಇರಬೇಕಾದ್ರೆ ಭಗವಂತನ ನಿತ್ಯ ದಾಸನಾಗಿದ್ದರೂ ಕೂಡ ಆ ದಿವ್ಯಾನುಭೂತಿಯಲ್ಲಿ, ಈಗ ನಾವು ಈ ಭಗವಂತನ ಲೀಲೆಗಳನ್ನು ಕೇಳ್ತಾ 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 ನಾವೇ ಅಲ್ಲಿದ್ದಂಗಾಗತ್ತೆ, ನಾವೇ ಭಗವಂತನನ್ನು ಸ್ವಯಂ ಒಂದು ಅನುಭವ ಮಾಡ್ದಂಗಾಗುತ್ತಲ್ಲ. ಸೊ ಆ ದಿವ್ಯಾನುಭೂತಿಯಲ್ಲಿ ನಾವು ಭಗವಂತನಲ್ಲಿ ಒಂದಾಗ್ಬಿಡ್ತೀವಿ. ಅಂದರೆ ಇಲ್ಲಿ ದಾಸನಾಗೂ ಇದ್ದೀವಿ,
ಆದರೆ ಅನುಭೂತಿಯಲ್ಲಿ ನಾವು ಒಂದಾಗ್ತಾ ಇದ್ದೀವಿ. ಇಲ್ಲಿ ಏಕಕಾಲದಲ್ಲಿ ಭಕ್ತ ಭಿನ್ನ ಮತ್ತು ಅಭಿನ್ನ ಎರಡೂ ಸ್ಥಿತಿಯಲ್ಲಿರೋದ್ರಿಂದ ಅವನನ್ನು ನಿತ್ಯ ಶುದ್ಧನನ್ನಾಗಿ ಮಾಡಿಬಿಡುತ್ತೆ. ಹೀಗೆ ಅವನ ಬದುಕು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೆ. ಅಂದರೆ ನಾವು ಈ ಮನುಷ್ಯ ಜನ್ಮವನ್ನು ತಗೊಂಡಿದ್ದಕ್ಕೂ ಸಾರ್ಥಕವಾಗುತ್ತೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.